ನಮಸ್ತೆ ವೀಕ್ಷಕರೇ, ನಮ್ಮೂರ ಪುಷ್ಕರಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಕಾಶ್ ಗುರುಸ್ವಾಮಿ. ನಮ್ಮಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆಯ ಜೊತೆಗೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಪ್ರತಿ ಜಿಲ್ಲೆಯಲ್ಲೂ ತನ್ನದೇ ಆದ ಪ್ರಾಕೃತಿಕ ಸೊಬಗನ್ನು ಹೊಂದಿದೆ. ಹಾಗೆಯೇ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪುಷ್ಕರಣಿಯೂ ಸಹ ಒಂದು. ಅದರ ವಿಶೇಷತೆಯನ್ನು ನೋಡೋಣ ಬನ್ನಿ. ದಾವಣಗೆರೆ ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರವಿರುವುದೇ ಸಂತೆಬೆನ್ನೂರು. ಇದು ಶಿವಮೊಗ್ಗದಿಂದ 60 ಕಿಲೋಮೀಟರ್ಗಳಷ್ಟು ದೂರವಿದೆ. ಈ ಊರಿನ ವಿಶೇಷತೆ ಎಂದರೆ ಇಲ್ಲಿ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದ ಪುಷ್ಕರಣಿ ಇದೆ. ಇದಕ್ಕೆ ರಾಮತೀರ್ಥ ಪುಷ್ಕರಣಿ ಅಥವಾ ಪವಿತ್ರ ಪುಷ್ಕರಣಿ ಎಂಬ ಹೆಸರು ಇದೆ. ವಿಜಯನಗರ ಅರಸರ ಅಧೀನರಾಗಿದ್ದ ಸಂತೆಬೆನ್ನೂರು ನಾಯಕರು ಕ್ರಿಸ್ತಶಕ 1558ರಲ್ಲಿ ಪುಷ್ಕರಣಿ ಕಟ್ಟಿಸಿದರೆಂದು ಇತಿಹಾಸವಿದೆ. ದಕ್ಷಿಣ ಭಾರತದ ಅತ್ಯಂತ ಪ್ರೇಕ್ಷಣೀಯ ಸ್ಥಳ ಇದಾಗಿದ್ದು 235 ಅಡಿ ಉದ್ದ, 245 ಅಡಿ ಅಗಲವಿದೆ. ಮಂಟಪದ ಸುತ್ತಲೂ 45 ಮೆಟ್ಟಿಲುಗಳಿದ್ದು ಇದೇ ಪುಷ್ಕರಣಿಯ ನೀರನ್ನು ಸುತ್ತಮುತ್ತಲಿನ ಉದ್ಯಾನವನಗಳಿಗೂ ಸಹ ಹರಿಸಲಾಗುತ್ತದೆ. ಇಲ್ಲಿ ಕೊಳದ ಮಧ್ಯೆ ಹಿಂದೂ ಅರಬ್ ಶೈಲಿಯಲ್ಲಿ ನಿರ್ಮಿತವಾದ 5 ಅಂತಸ್ತಿನ ವಸಂತ ಮಂಟಪವಿದ್ದು ಇಡೀ ಪುಷ್ಕರಣಿಯ ಕೇಂದ್ರ ಬಿಂದು ಇದಾಗಿದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಕನ್ನಡ ಮತ್ತು ತೆಲುಗು ಸಿನಿಮಾ ಚಿತ್ರೀಕರಣ ಸಹ ನಡೆಸಲಾಗಿದೆ. ಹಲವಾರು ಫಿಲ್ಮ್ಗಳನ್ನು ಇಲ್ಲಿ ಶೂಟ್ ಮಾಡಿದರು. ಈ ಕನ್ನಡದಲ್ಲಾಗ್ಬೋದು, ತೆಲುಗಿನಲ್ಲಿ, ಕನ್ನಡದಲ್ಲೇ ಹಲವಾರು ಫಿಲ್ಮ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ಸಂತೆಬೆನ್ನೂರಿನ ಪುಷ್ಕರಣಿಯನ್ನು ಅಕ್ಷಯ ಪಾತ್ರೆ ಅಂತಲೂ ಕರೀತಾರೆ. ಅದಕ್ಕೆ ಕಾರಣ ಏನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ತನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆದನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಶಿಕ್ಷಣ ನನ್ನ ಹಕ್ಕು.
ಬ್ರೇಕ್ನ ನಂತರ ನಮ್ಮೂರ ಪುಷ್ಕರಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತನ್ನ ಪ್ರಾಕೃತಿಕ ಸೊಬಗಿನಿಂದ ಹೆಚ್ಚು ಜನರನ್ನು ಸೆಳೀತಾ ಇದೆ ಈ ಪುಷ್ಕರಣಿಯು. ಹಾಗೂ ಹಲವು ಹಕ್ಕಿ ಪಕ್ಷಿಗಳ ಗೂಡಾಗಿಯೂ ಸಹ ಇದೆ. ಇದಕ್ಕೆ ಅಕ್ಷಯ ಪಾತ್ರೆ ಅಂತಲೂ ಕರೀತಾರೆ. ಅದರ ಹಿಂದಿನ ಸ್ಟೋರಿ ಇಲ್ಲಿದೆ ನೋಡಿ. ಇಲ್ಲಿ ಇಳಿ ಸಂಜೆ ಹೊತ್ತಿಗೆ ಹಲವಾರು ವಿಧದ ಹಕ್ಕಿ ಪಕ್ಷಿಗಳು ಸೇರುತ್ತವೆ. ಆ ತಂಪಾದ ಗಾಳಿಯ ನಡುವೆ ನೀರಿನ ಪ್ರಶಾಂತ ವಾತಾವರಣದಲ್ಲಿ ಹಕ್ಕಿಗಳ ಕಲರವ ಕೇಳ್ತಾ ಇದ್ರೆ ಒಂದು ಕ್ಷಣ ಮೈಮರೆಯೋದು ಗ್ಯಾರಂಟಿ. ಈ ಒಂದು ಸುಂದರವಾದ ಪ್ರವಾಸಿ ಸ್ಥಳವನ್ನು ಹಲವಾರು ಬಾರಿ ವೀಕ್ಷಿಸಲು ಬರ್ತೀವಿ. ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ನೋಡೋಕ್ಕೆ ಬಹಳ ಮನೋರಮಣೀಯವಾಗಿರುತ್ತದೆ. ಅಂದ ಹಾಗೆ ಒಮ್ಮೆ ಇಡೀ ಸಂತೆಬೆನ್ನೂರೇ ಬರಗಾಲಕ್ಕೆ ತುತ್ತಾಗಿದ್ದರೂ ಇಲ್ಲಿನ ನೀರು ಮಾತ್ರ ಬತ್ತಿರಲಿಲ್ಲವಂತೆ. ಅದಕ್ಕಾಗಿಯೇ ಈ ಪುಷ್ಕರಣಿಯನ್ನ ಅಕ್ಷಯ ಪಾತ್ರೆ ಎಂದು ಕರೆಯುತ್ತಾರೆ. ಈ ಪುಷ್ಕರಣಿಯ ಪಕ್ಕದಲ್ಲಿ ಆನೆ ಹೊಂಡ ಎಂಬ ಕೊಳವಿದ್ದು ಇದಕ್ಕೆ ಯಾವುದೇ ಕಟ್ಟಡ ರೂಪವಿಲ್ಲ. ಆದರೂ ಈ ಕೊಳದಲ್ಲಿ ಮಳೆ ನೀರು ಸಂಗ್ರಹವಾಗಿ ಇದರಿಂದ ಪುಷ್ಕರಣಿಗೆ ಒಳಹರಿವಿನ ಮೂಲಕ ನೀರನ್ನು ಹರಿಸಲಾಗುತ್ತದೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ ಹೊಂಡದಲ್ಲಿ ವಿಧ ವಿಧವಾದ ಹಲವು ಮೀನುಗಳಿದ್ದು ಪ್ರವಾಸಿಗರು ಮೀನಿನ ಜೊತೆ ಆಟವಾಡುತ್ತಾ ಅವಕ್ಕೆ ಮಂಡಕ್ಕಿ ಹಾಕುತ್ತಾ ಚಿಕ್ಕ ಮಕ್ಕಳಾಗುತ್ತಾರೆ. ಒಟ್ಟಿನಲ್ಲಿ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸುತ್ತಾ ದಾವಣಗೆರೆ ಜಿಲ್ಲೆಯ ಹೆಮ್ಮೆಯನ್ನ ಹೆಚ್ಚಿಸುತ್ತಿದೆ ಈ ಪುಷ್ಕರಣಿ. ಸುಂದರವಾದ ಇದು ಮಂಟಪ ಇದೆ. ಈ ಮಂಟಪ ನೀರಿನಲ್ಲಿ ಒಂದು ಕೇಂದ್ರ ಆಕರ್ಷಣಾ ಬಿಂದುವಾಗಿ ಕಾಣುತ್ತೆ. ಯಾಕಂದರೆ ಇದರ ಪ್ರತಿಬಿಂಬ ನೀರಿನಲ್ಲಿ ನೀವು ಯಾವುದೇ ಒಂದು ದಿಕ್ಕಿನಿಂದ ನೋಡಿದರೂ ಸಹ ಇದು ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತೆ. ಇನ್ನು ಈ ಪುಷ್ಕರಣಿಯ ವಿಶೇಷತೆ ಅಷ್ಟೇ ರೋಮಾಂಚನಕಾರಿಯಾಗಿದೆ. ಅದೇನು ಅಂತ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ನಮ್ಮೂರ ಪುಷ್ಕರಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪುಷ್ಕರಣಿಗೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಶೇಖರಣೆ ಆಗುವ ನೀರಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ. ಇದನ್ನು ಅಕ್ಷಯ ಪಾತ್ರೆ ಅಂತಲೂ ಕರೀತಾರೆ. ಇದಕ್ಕೆ ಕಾರಣ ಏನು ನೋಡೋಣ ಬನ್ನಿ. ಪ್ರತಿ ಸ್ಥಳಕ್ಕೂ ಅದರದ್ದೇ ಆದ ಇತಿಹಾಸವಿರುತ್ತೆ. ಹಾಗೆಯೇ ಪುಷ್ಕರಣಿಯೂ ಸಹ ಇತಿಹಾಸದಿಂದ ಹೊರತಾಗಿಲ್ಲ. ಸರಿಸುಮಾರು 5 ದಶಕಗಳ ಹಿಂದೆಯೇ ಮಳೆ ನೀರು ಸಂಗ್ರಹಕ್ಕೆ ವೈಜ್ಞಾನಿಕ ವ್ಯವಸ್ಥೆ ರೂಪಿಸಲಾಗಿತ್ತು ಎಂಬುದು ನಿಜಕ್ಕೂ ಗಮನಾರ್ಹ ಸಂಗತಿ. ಆತನ ಹೆಸರು ಕೆಂಗಪ್ಪ, ವಿಜಯನಗರ ಅರಸರ ಪಾಳೆಗಾರ, ಸಂತೆಬೆನ್ನೂರನ್ನು ಆಳಿದ ನಾಯಕರ ಪೈಕಿ ಮೊದಲಿಗ. ಆತ ಶಾಲಿವಾಹನ ಶಕೆ 1480ನೇ ಕಾಳಯುಕ್ತಿ ಸಂವತ್ಸರದಲ್ಲಿ, ಅಂದರೆ ಕ್ರಿಸ್ತಶಕ 1558ರಲ್ಲಿ ಇದನ್ನು ನಿರ್ಮಿಸಿದನಂತೆ. ಮೊದಲಿಗೆ ಕಟ್ಟಿದ್ದು ಆತ ದೇಗುಲವನ್ನೇ. ಅದಾದರೂ ಪುಟ್ಟದೇನಲ್ಲ, 64 ಅಂಕಣಗಳ ದೇವಸ್ಥಾನ. ಅಲ್ಲಿ ತನ್ನ ಮಲೆದೈವ ಶ್ರೀರಾಮಚಂದ್ರ ದೇವಾಲಯವನ್ನು ಪ್ರತಿಷ್ಠಾನ ಮಾಡಿ ಅದರ ಮುಂದೆ ಶ್ರೀರಾಮತೀರ್ಥವೆಂಬ ಈ ಪುಷ್ಕರಣಿಯನ್ನು ನಿರ್ಮಿಸಿದನಂತೆ.
ಇತಿಹಾಸದ ಕಥೆ ಏನೇ ಇರಲಿ, ನೈಸರ್ಗಿಕ ಮಳೆ ನೀರು ಸಂಗ್ರಹಕ್ಕಾಗಿ ನಿರ್ಮಿಸುವ ಹೊಂಡಕ್ಕೂ ಇಂಥದ್ದೊಂದು ಸೌಂದರ್ಯ ಪ್ರಾಪ್ತಿಯಾಗಿರುವುದೇ ಅಚ್ಚರಿ. ಕೊಳದ 8 ದಿಕ್ಕಿನಲ್ಲೂ ಮಂಟಪಗಳನ್ನು ಹಿಂದೂ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈಗ ಬಹುತೇಕ ನಾಶವಾಗಿ 6 ಮಾತ್ರ ಉಳಿದಿವೆ. ಇದರ ಗೋಪುರಗಳು ಹಂಪಿಯ ಕಮಲಾ ಮಹಲ್, ಅಶ್ವಶಾಲೆ, ಗಜಶಾಲೆಯ ಗೋಪುರಗಳು ವಿಠಲ ಮಂದಿರ ಹತ್ತಿರವಿರುವ ಪುಷ್ಕರಣಿಯ ಮಂಟಪದ ಗೋಪುರಗಳನ್ನು ಹೋಲುತ್ತವೆ. ಪ್ರೇಕ್ಷಣೀಯ ಸ್ಥಳ ಇದಾಗಿದ್ದರೂ ಇಲ್ಲಿ ಪ್ರವಾಸಿಗರಿಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ಕೇಂದ್ರ ಸರ್ಕಾರಕ್ಕೆ ಸೇರಿರುವ ಪುಷ್ಕರಣಿಯ ಸ್ವಚ್ಛತೆ ಬಗ್ಗೆ ಸರ್ಕಾರವೂ ಸಹ ಗಮನ ಹರಿಸಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಂತೆಬೆನ್ನೂರು ಪುಷ್ಕರಣಿಯ ವಿಶೇಷತೆಯನ್ನ. ಇನ್ನೊಂದು ವಿಶೇಷ ಸ್ಥಳದ ಜೊತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಶಿವಗಂಗೋತ್ರಿ ನ್ಯೂಸ್. ನಾವು ನಡೆದುದನ್ನೇ ನುಡಿಯುವುದು.